ತಾಲೂಕಿನ ವತಿಯಿಂದ ಗೌರವ ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪಕ್ಷಾತೀತವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಮಹಾಲಕ್ಷ್ಮಿ ಚೌಧರಿಯವರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಒಂದು ಶಕ್ತಿಯಾಗಿ ನಾರಿ ಆದರೂ ಸಹ ನಾರಿಗೆ ಒಂದು ಪ್ರಜಾಶಕ್ತಿ ಅಂತಲೇ ನಾವು ಹೇಳ್ತೇವೆ. ನಾರಿಯವರಿಲ್ಲದೇನೆ ತಾಯಿಯವರಿಲ್ಲದೇನೆ ನಮ್ಮ ದೇಶದಲ್ಲಿ ಏನು ಮಾಡೋಕ್ಕಾಗಲ್ಲ. ಆದ್ರೆ ನಾವು ನೋಡ್ತಾ ಇರ್ತೀವಿ ಮಾಧ್ಯಮದಲ್ಲಿ ಮತ್ತು ಯಾವುದೇ ಒಂದು ಜವಾಬ್ದಾರಿಯನ್ನು ತಗೊಂಡ್ರೆ ಅದನ್ನ ಆತ್ಮಪೂರ್ವಕವಾಗಿ ಶಕ್ತಿಯಾಗಿ ನಿಭಾವಣೆ ಮಾಡಿಸ್ತಾ ಇದ್ರೆ ಭಗವಂತ ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಉದ್ದೇಶ ಅಂದ್ರೆ ಹೋರಾಟದಿಂದ ಏನು ತಾಯಿ ಆ ತಾಯಿಗೆ ಯಾರು ಮೋಸ ಮಾಡಲ್ಲ, ನಾವು ಮೋಸ ಮಾಡಲ್ಲ ಮೇಡಮ್. ಅಧಿಕಾರಿಗಳು ದುಡ್ಡು ಇಸ್ಕೊಳ್ತಾರೆ ಮೇಡಮ್, ಕೆಲಸ ಮಾಡ್ಕೊಡಲ್ಲ. ದುಡ್ಡು ಇಸ್ಕೊಳ್ತಾರೆ, ಕೆಲಸ ಮಾಡ್ಕೊಡಲ್ಲ ಮೇಡಮ್. ಆದ್ರೆ ಅಧಿಕಾರಿಗಳು ತಪ್ಪು ನಮ್ ತಪ್ಪು ಗೊತ್ತಿಲ್ಲ ಮೇಡಮ್. ಆದ್ರೆ ನಾನ್ ಸರಿಯಾಗಿರ್ಬೇಕು ನನ್ನ ಆಸೆ, ನಾನು ಸರಿಯಾಗಿ ಕೆಲಸ ಮಾಡಿಲ್ಲ ಮೇಡಮ್. ನಿಮ್ಮ ಆಶೀರ್ವಾದ ಬೇಕು ನಮ್ಗೆ. ದಯಮಾಡಿ ಒಬ್ಬ ಈ ಋಣ ಏನಾಗಿಸ್ಬೇಕಂದ್ರೆ ನಿಮ್ಮ ಬಂದ ತಿಳಿಸ್ತೀನಿ ಮೇಡಮ್ ನಾನು. ಯಾಕಂದ್ರೆ ನೀವು ಕಳೆದ ಒಂದೇ ಒಂದು ಮಾತು ಇಷ್ಟ ಬಂದಿದ್ರಂಗೆ ಪ್ರಧಾನಮಂತ್ರಿ ಚಾಮುಂಡೇಶ್ವರಿ ಇಲ್ಲಿ ಬಂದಂಗಾಯ್ತು ಮೇಡಮ್. ಇಷ್ಟೇ ನಾನು ಮಾತು ಅನ್ನಿಸ್ತೇನೆ. ನೀವು ನಾನು ಹೇಳಿದ ನೆಕ್ಸ್ಟ್ ಟೈಮ್ ನೀವು ಬಂದಾಗ ನೀವೊಂದು ಗ್ರಾಮನ ಸೆಲೆಕ್ಟ್ ಮಾಡಿ ಅಲ್ಲಿ ನಾವು ಬಂದಾಗ ಯಾವ್ಯಾವ್ದು ರೈತ ಹೆಣ್ಣು ಮಗಳಿಗೆ ಅದು ಸಾಲ ಇರ್ಬೋದು ಅಥವಾ ಕೃಷಿ ಯಂತ್ರಗಳಿರ್ಬೋದು, ಕೃಷಿ ಧಾರೆ ಇರ್ಬೋದು, ರೈತ ಹೆಣ್ಣು ಮಗಳಿಗೆ ಸಿಗುವಂತ ಸರ್ಕಾರದ ಸವಲತ್ತುಗಳು ಸಿಗಬೇಕು. ನಾನೀಗ ಒಬ್ರು ಅವ್ರು ತಹಶೀಲ್ದಾರಿ ಕೆಲಸ ಮಾಡಿದ್ರು, ಈಗ ಅವರು ಕಮಿಷನರ್ ಆಗಿದ್ದಾರೆ. ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಕೇರ್ಪೇಟೆ ಅವರೇ ಏನ್ ಸಮಸ್ಯೆಗಳಲ್ಲಿ ಇಲ್ಲಿ ಅಂದಾಗ ಮೊದಲಿಗೆ ಅವ್ರು ಹೇಳಿದ್ದು ಬರೀ ಕೋಡಿ ಸಮಸ್ಯೆ. ಉಳುವವನಿಗೆ ಭೂಮಿ ಅಂತ ಕೊಟ್ಬಿಟ್ಟಿದ್ದಾರೆ, ಆದ್ರೆ ಅದನ್ನ ಕೋಡಿ ಮಾಡ್ಕೊಳಕ್ಕೆ ಯಾರು ರೆಡಿ ಇಲ್ಲ. ಇದು ಏನಿದು? ಇದು ಯಾವ ಧರ್ಮ? ಇದು ಯಾವ ನ್ಯಾಯ? ಆಮೇಲೆ ಇಳಿಸ್ಕೊಳಕ್ಕೆ 15 ಲಕ್ಷ ಲಂಚ. ನಾನು ಅದೇ ಹೇಳ್ತೀನಿ ಯುವಕರಿಗೆ, ನೀವು ಎಲ್ಲಿವರೆಗೂ ಓಟಿಗೆ ದುಡ್ಡು ಇಸ್ಕತ್ತೀರ, ಅವ್ರು ಏನ್ ಮಾಡ್ತಾರೆ? ಗೆದ್ದು ಬಂದವರು ಏನ್ ದುಡ್ಡು ಮಾಡ್ತಾರೆ? ಪ್ರತಿಯೊಬ್ಬ ಅಧಿಕಾರಿಗಳ ಹತ್ರನು. ಆಮೇಲೆ ಅಧಿಕಾರಿ ಯಾರು ವಸೂಲಿ ಮಾಡ್ತಾರೆ? ನನಗೆ ಯಾರು ತಪ್ಪು? ಜೋರಾಗಿ ಹೇಳು, ಜೋರಾಗಿಲ್ಲ. ಯಾವತ್ತು ಓಟನ್ನ ದುಡ್ಡಿಗೆ ಮಾರ್ಕೊಳ್ಳಲ್ವೋ, ಯಾವತ್ತು ನಿಷ್ಠಾವಂತ ಜನರ ಸೇವೆ ಮಾಡೋನು, ಜನರ ಬಗ್ಗೆ ಕಾಳಜಿ ಇರೋನು, ಜನರ ಪರವಾಗಿ ಹೋರಾಟ ಮಾಡೋನು, ಕರುಣೆ, ಅನುಕಂಪ, ಪ್ರೀತಿ, ಔದಾರ್ಯತೆ ಇರುವವರನ್ನ ಎಲ್ಲಿವರೆಗೂ ನೀವು ಗೆಲ್ಸಲ್ಲ, ಎಲ್ಲಿವರೆಗೂ ಹಣಕ್ಕೆ ನೀವು ಮಾರ್ಕೋತೀರ ಅಲ್ಲಿವರೆಗೂ ಬದಲಾವಣೆ ಬರಕ್ ಸಾಧ್ಯನೇ ಇಲ್ಲ. ಅಂತ 100 ಇಂದ್ರಮ್ಮ ಬಂದ್ರು, ಇಂಥ 100 ನಾಗಲಕ್ಷ್ಮಿ ಬಂದ್ರು ಬದಲಾವಣೆ ಆಗತ್ತೇನಪ್ಪ? ಆಗಲ್ಲ. ಇನ್ನೇನಾದ್ರೂ ಭಾಷಣ ಮಾಡ್ಬೇಕಾ ನಾನು? ಬೇಡ ಅಲ್ವಾ? ಬೇಡ. ಮಹಿಳೆಯರಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ನಿಮಗೆ ಅರಿವು ಮಾಡಿಕೊಟ್ರು. ಅದರ ಜೊತೆಗೆ ಪರಿಹಾರದ ವ್ಯವಸ್ಥೆಯನ್ನು ತಮಗೆ ಸ್ಟೇಜ್ ಮೂಲಕವಾಗಿ ನಿಮಗೆ ತಿಳಿಸಿಕೊಟ್ರು. ನಾನು ಇಷ್ಟು ಜನ ರಾಜ್ಯಾಧ್ಯಕ್ಷರು ನೋಡಿದ್ದೆ, ಅವ್ರ ಹತ್ರ ಒಡನಾಟ ತುಂಬಾ ಇತ್ತು ನಮಗೆ. ರಾಜಲಕ್ಷ್ಮಿ ಚೌಧರಿ ಅವರಂತಹ ಹೋರಾಟದ ಮನೋಭಾವನೆ ಇಟ್ಕೊಂಡು ಸ್ಟೇಜ್ ಮೇಲೆ ಒಬ್ಬ ಅಧಿಕಾರಿಯನ್ನ ಕರೆದು ಫೋನ್ ನಂಬರ್ ಇಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಈ ರಾಜಲಕ್ಷ್ಮಿ ಅವರು. ನಾನು ಸತ್ಯವಾಗೂ ನಾನು